ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಜಾಮೀನಿನ ಮೊರೆ ಹೋಗಿದ್ದಾರೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ಕೋರಿ ಅರ್ಜಿ ಪವಿತ್ರ ಪರ ಅರ್ಜಿ ಸಲ್ಲಿಸಿದ್ದಾರೆ ವಕೀಲ ಮೆಲನಿ ಸೆಬಾಸ್ಟಿಯನ್. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಇಂದಾದರೂ ಸಿಗುತ್ತಾ ನೌಟಂಕಿ ರಾಣಿಗೆ ಜಾಮೀನು ಅನ್ನೋದು ಪ್ರಶ್ನೆ. ಸೆಬಾಸ್ಟಿಯನ್ ವೆರಿ ಫೇಮಸ್ ವಕೀಲರು ಪವಿತ್ರ ಗೌಡ ಪರವಾಗಿ ವಕಾಲತ್ತು ವಹಿಸಲಿದ್ದಾರೆ. ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮತ್ತೊಂದು ವಿಚಾರ, ಕಾನೂನಿನಲ್ಲಿ ಮಹಿಳೆಯರಿಗೆ ಇರುವಂತಹ ಅವಕಾಶ. ಬಟ್ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಈಕೆಯೇ ಪ್ರಚೋದನೆ ಕೊಟ್ಟಿದ್ದಾಳೆ ಕೊಲೆ ಮಾಡೋದಕ್ಕೆ ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ವೆರಿ ಫೇಮಸ್ ವಕೀಲರು ಸೆಬಾಸ್ಟಿಯನ್ ಇವರ ಪರವಾಗಿ ವಕಾಲತ್ತು ವಹಿಸಲಿದ್ದಾರೆ ಅಂತ. ಆದ್ರೆ ಪವಿತ್ರ ಅವರ ವಿಚಾರಕ್ಕೆ ಗಮನಿಸಿದ್ರೆ ನಾವು ಕಾನೂನಲ್ಲಿ ಮಹಿಳೆಯರಿಗಿರುವಂತಹ ಅವಕಾಶದ ಸದ್ಬಳಕೆಗೆ ಮುಂದಾಕಿದ್ದಾರೆ ಅಂತ. ಆದ್ರೆ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೆ ಅಂತ, ಚಾರ್ಜ್ ಶೀಟ್ ನಲ್ಲಿ ಈಕೆಯೇ ಪ್ರಚೋದನೆ ಕೊಟ್ಟಿದ್ದಾಳೆ ಕೊಲೆಗೆ ಅನ್ನುವಂತಹ ಅಂಶ ಮಾರಕ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ ನಲ್ಲಿ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತದ್ದು. ಈ ಒಂದು ಜಾಮೀನು ಅರ್ಜಿಯನ್ನ ಮೆಲನಿ ಸೆಬಾಸ್ಟಿಯನ್, ಏನು ಪ್ರಖ್ಯಾತ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರ ಮಗಳು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಆದ್ರೆ ಸೀನಿಯರ್ ಕೌನ್ಸಿಲ್ ಆಗಿ ಟಾಮಿ ಸೆಬಾಸ್ಟಿಯನ್ ಈ ಒಂದು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸುವಂತದ್ದು. ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, ಪವಿತ್ರ ಗೌಡಗೆ ಆಕೆ ಮಹಿಳೆ, ಮತ್ತೆ ಆಕೆಗೆ ಮಗಳಿದ್ದಾಳೆ, ಮತ್ತೆ ತಾಯಿ ಇದ್ದಾಳೆ. ಈ ಒಂದು ಅಂಶಗಳನ್ನ ಇಟ್ಕೊಂಡು ವಕೀಲರು ಆಕೆಗಿರ್ತಕ್ಕಂಥ ಮಹಿಳೆಯರಿಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ಬಳಸಿಕೊಂಡು ಜಾಮೀನನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ SPP ಕಡೆಯಿಂದ ಪೊಲೀಸರು, ಕಾಮಾಕ್ಷಿ ಪಾಳ್ಯ ಠಾಣಾ ಪೊಲೀಸರು. ಈ ವೇಳೆಯಲ್ಲಿ ಸಾಕಷ್ಟು ಅಂಶಗಳನ್ನ ಪವಿತ್ರ ಗೌಡ ಮೇಲೆ ಒಂದು ದೋಷಾರೋಪಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕೊಲೆಗೆ ಪ್ರಮುಖವಾದಂತ ಕಾರಣ ಪವಿತ್ರ ಗೌಡ. ಯಾಕಂದ್ರೆ ಕಿಡ್ನಾಪ್ ಮಾಡೋದಕ್ಕೆ ಆಕೆಯಿಂದಲೇ ಮೋಟಿವೇಶನ್ ಆಗುವಂತದ್ದು A2 ದರ್ಶನ್. ಹೀಗಾಗಿ ಈಕೆ ಈ ಒಂದು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾಳೆ. ಅಲ್ಲದೇನೆ ಪ್ರತಿಯೊಂದು ವಿಚಾರದಲ್ಲೂ, ಅಂದ್ರೆ ಏನು ಈ 120B ಅಡಿಯಲ್ಲಿ ಈ ಒಂದು ಕೊಲೆಗೆ ಸಂಚು ನಡೆದಿತ್ತು, ಅದರಲ್ಲಿ ಸಂಪೂರ್ಣವಾದ ಪಾತ್ರವನ್ನ ಪವಿತ್ರ ಗೌಡ ವಹಿಸಿದಾಳೆ ಅನ್ನೋದನ್ನ ಏನು ಬಹಳ ಡಿಜಿಟಲ್ ಎವಿಡೆನ್ಸ್ ಇಂದ ಹಿಡಿದು ಮತ್ತೆ ಪ್ರತ್ಯಕ್ಷದರ್ಶಿಗಳಿಂದ ಹಿಡಿದು ಸಾಕಷ್ಟು ಸಾಕ್ಷ್ಯಗಳನ್ನ ಆಕೆ ವಿರುದ್ಧ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆಕೆಗೆ ಜಾಮೀನು ಸಿಗುತ್ತಾ ಅಥವಾ ಸಾರ್ವಜನಿಕ ವಲಯದಲ್ಲಿ ಇಷ್ಟು ಚರ್ಚೆಗೆ ಒಳಗಾಗ್ತಾ ಇರತಕ್ಕಂಥ ಪ್ರಕರಣದಲ್ಲಿ ನಿಜಕ್ಕೂ ಕೋರ್ಟ್ ಜಾಮೀನು ಕೊಡುತ್ತಾ ಅನ್ನೋದು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೋಮು ದಳ್ಳೂರಿಗೆ ನಾಗಮಂಗಲ ಅಕ್ಷರಶಃ ಹೊತ್ತಿ ಉರಿದಿದೆ. ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದ ಕಿಡಿಗೇಡಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದಳ್ಳೂರಿಗೆ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ಕೂಡ ವಿಧಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಟ್ಟಹಾಸ. ಮಂಡ್ಯದ ನಾಗಮಂಗಲದಲ್ಲಿ ದುಷ್ಕರ್ಮಿಗಳು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾರೆ. ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಿ ದುಷ್ಕೃತ್ಯ ಮೆರೆದಿದ್ದಾರೆ. ಸಿಕ್ಕ ಕಡೆ ಬೆಂಕಿ ಹಚ್ಚಿದ್ದಾರೆ. ಕಿಡಿಗೇಡಿಗಳ ಕಿಚ್ಚಿಗೆ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಉರಿದಿದೆ. ಕಿಡಿಗೇಡಿ ಯುವಕರ ಹೆಡೆಮುರಿ ಕಟ್ಟಿದ ಖಾಕಿ. 52 ದುರುಳರಿಗೆ 14 ದಿನ ನ್ಯಾಯಾಂಗ ಬಂಧನ. ಹೀಗೆ ರಾತ್ರೋರಾತ್ರಿ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 150 ಮಂದಿ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. 23 ಮಂದಿ ಹಿಂದೂಗಳು, 30 ಜನ ಮುಸ್ಲಿಮರ ಮೇಲೆ ಎಫ್ಐಆರ್ ಆಗಿದೆ. 52 ದುರುಳರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ. 52 ಕಿಡಿಗೇಡಿಗಳಿಗೆ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ನಾಗಮಂಗಲದಲ್ಲಿ ಪೊಲೀಸರ ಪಥಸಂಚಲನ. ಕೋಮು ದಳ್ಳೂರಿಯಿಂದ ಇಡೀ ನಾಗಮಂಗಲ ಬೆಚ್ಚಿ ಬಿದ್ದಿದೆ. ಜನರು ಭಯಭೀತರಾಗಿದ್ದಾರೆ. ಶಾಂತಿ ಸುವ್ಯವಸ್ಥೆಗಾಗಿ ದಕ್ಷಿಣ ವಲಯ IGP ಬೋರಲಿಂಗಯ್ಯ ನೇತೃತ್ವದಲ್ಲಿ
ಪೊಲೀಸರು ಪಥಸಂಚಲನ ಮಾಡಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿನಿಗಿ. ನಾಗಮಂಗಲದಲ್ಲಿ ಸುಟ್ಟು ಕರಕಲಾದ ಅಂಗಡಿಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದರು. ಪೊಲೀಸರು ಮುಂದೆನೇ ಇದು ಸುಟ್ಟು ಹಾಕಿದ್ದಾರೆ. ಇಷ್ಟೆಲ್ಲ ಪೊಲೀಸರು ಮುಂದೆನೂ ಕೂಡ ಆದ್ರೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಪೊಲೀಸರ ವೈಫಲ್ಯ ಮತ್ತು ಪೊಲೀಸರ ಬೆಂಬಲ ಸರ್ಕಾರ ಪೂರ್ತಿ ಈ ಭಯೋತ್ಪಾದಕರ ಜೊತೆ ಇದೆ ಅಂತ ಅನಿಸುತ್ತೆ. 420ಗಳಿಗೆ ದೇಶದ್ರೋಹಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರೆ ನಾವು ರಾಜಕಾರಣ ಮಾಡ್ತೀವಿ, ನಮಗೇನು ಸಂಕೋಚ ಇಲ್ಲ. ಹಿಂದೂಗಳ ಪರವಾಗಿ ನಿಲ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದು ನಾವು ಮಾಡೇ ಮಾಡ್ತೇವೆ. ಸದ್ಯ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡವಾಗಿದೆ. ಹಿಂದೂ ಸಂಘಟನೆಗಳು ಕೊಟ್ಟ ಬಂದ್ ಯಶಸ್ವಿಯಾಗಿದೆ. ಇಂದು ಮಧ್ಯರಾತ್ರಿ 12 ಗಂಟೆಯವರೆಗೆ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ. ನಾಳೆವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ನಾಗಮಂಗಲದಲ್ಲಿ ಹೊತ್ತಿಕೊಂಡಿರುವ ಕೋಮು ಕಿಚ್ಚು ಅದ್ಯಾವಾಗ ಆರುತ್ತೋ ಏನೋ. ಆನಂದ್, ರಂಜಿತ್, ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಿಡಿಗೇಡಿಗಳು ಹೊತ್ತಿಸಿದ ಕಿಡಿಗೆ ಇಡೀ ನಾಗಮಂಗಲ ಹೊತ್ತಿ ಉರಿದಿದೆ. ಆದರೆ ಅದೇ ಕಿಡಿ ಈಗ ಕಣ್ಣೀರ ಕೋಡಿ ಹರಿಸಿದೆ. ಆರೋಪಿಗಳು ಜೈಲು ಪಾಲಾಗ್ತಾ ಇದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಗಮಂಗಲದಲ್ಲಿ ಕತ್ತಲ ರಾತ್ರಿಯ ಕೊಳ್ಳಿ ದೆವ್ವಗಳು ಅಟ್ಟಹಾಸ ಮೆರೆದಿವೆ. ಕಿಡಿಗೇಡಿಗಳು ಇಡೀ ನಾಗಮಂಗಲಕ್ಕೆ ಬೆಂಕಿ ಇಟ್ಟಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೇ ದುಷ್ಕೃತ್ಯ ಮೆರೆದಿದ್ದಾರೆ. ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಕೋಮು ದಳ್ಳೂರಿಗೆ ಕಾರಣರಾದ ದುರುಳರನ್ನ ಹಾಕಿ ಹೆಡೆಮುರಿ ಕಟ್ಟಿದೆ. ಬೆಂಕಿ ಇಟ್ಟ 52 ದುಷ್ಕರ್ಮಿಗಳು ಜೈಲು ಪಾಲು. ಕುಸಿದು ಬಿದ್ದು ಆರೋಪಿ ತಾಯಿ ಕಣ್ಣೀರು. ನಾಗಮಂಗಲದಲ್ಲಿ ಬೆಂಕಿ ಇಟ್ಟ 52 ದುಷ್ಕರ್ಮಿಗಳನ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಆರೋಪಿಗಳಿಗೆ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಬಳಿಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಜೈಲಿನತ್ತ ಕರೆದೊಯ್ದರು. ಈ ವೇಳೆ ಆರೋಪಿಗಳ ತಾಯಂದಿರು ಏಕಾಏಕಿ ಕುಸಿದು ಬಿದ್ಬಿಟ್ರು. ಮಕ್ಕಳು ಜೈಲು ಪಾಲಾದ ಸುದ್ದಿ ತಿಳಿಸಿದ್ದಂತೆ ಕೋರ್ಟ್ ಮುಂದೆ ಜಮಾಯಿಸಿದ್ದ ತಾಯಂದಿರು ಕುಸಿದು ಬಿದ್ರು. ಎದೆ ಬಡಿದುಕೊಂಡು ಕಣ್ಣೀರು ಹಾಕಿದ್ರು. ನಿಜಕ್ಕೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಾಗಮಂಗಲದಲ್ಲಿ ಹೊತ್ತಿದ ಕೋಮು ದಳ್ಳೂರಿಯ ಕಿಚ್ಚು ಈಗ ಕಣ್ಣೀರ ಕೋಡಿಯನ್ನ ಹರಿಸುತ್ತಿರೋದಂತೂ ಸುಳ್ಳಲ್ಲ. ಆನಂದ್, ರಂಜಿತ್, ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ.